ಆದಿಕಾಂಡ ಅಧ್ಯಾಯ 14. ಆ ಬ್ರಾಹ್ಮನಿಂದ ಲೋಟನ ಬಿಡುಗಡೆ. ಆ ದಿನಗಳಲ್ಲಿ ಬಾಬಿಲೋನಿನ ಅರಸ ಅಮ್ರಫೆಲನು, ಎಲ್ಲಾಸಾರಿನ ಅರಸ ಅರಿಯೋಕನು, ಏಲಾಮಿನ ಅರಸ ಕೆದರ್ಲಗೋಮೋರನು ಮತ್ತು ಗೋಯಿಮದ ಅರಸ ತಿದ್ಗಾರ್ಲನು, ಈ ನಾಲ್ವರು ಈಗ ಲವಣ ಸಮುದ್ರ ಎನಿಸಿಕೊಳ್ಳುವ ಸಿದ್ದೀಮ್ ತಗ್ಗು ಪ್ರದೇಶದಲ್ಲಿ ಒಂದುಗೂಡಿದ ಸೊದೋಮಿನ ಅರಸ ಬೆರಗ, ಗೋಮೋರನ ಅರಸ ಬಿರ್ಷಗ, ಅದ್ಮಾಹದ ಅರಸ ಶೀನಾಬ, ಚೆಬೂಯಿಮನ ಅರಸ ಶೆಮೆಬರ, ಬೆಲಗಿನ ಅಂದರೆ ಚೋಗರದ ಅರಸ ಈ ಐವರೊಡನೆ ಯುದ್ಧ ಮಾಡಿದರು. ಬೆರಗ ಮೊದಲಾದ 5 ಅರಸರು 12 ವರ್ಷ ಕಾಲ ಕೆದೊರ್ಲಗೋಮರನಿಗೆ ಅಧೀನರಾಗಿ ಇದ್ದರು. 13ನೆಯ ವರ್ಷದಲ್ಲಿ ತಿರುಗಿ ಬಿದ್ದರು. 14ನೆಯ ವರ್ಷದಲ್ಲಿ ಕೆದೊರ್ಲಗೋಮರನು ಮತ್ತು ಅವನಿಗೆ ಸೇರಿದ ರಾಜರು ಬಂದು ಅಷ್ಟರೋತ್ ಕರ್ನಯಿಮ್ ಎಂಬಲ್ಲಿ ರೆಫಾಯರನ್ನು, ಹಾಮ್ ಎಂಬಲ್ಲಿ ಏಮಿಯರನ್ನು ಸೋಲಿಸಿದರು. ಇದಲ್ಲದೆ ಏದಮ್ ಗುಡ್ಡ ಪ್ರಾಂತ್ಯದಲ್ಲಿ ವಾಸವಾಗಿದ್ದ ಹೋರಿಯರನ್ನು ಅಲ್ಲೇ ಸೋಲಿಸಿ ಮರಳುಗಾಡಿಗೆ ಹತ್ತಿರ ಎಲ್ಪಾರಾನಿನವರೆಗೂ ಹಿಂದಟ್ಟಿದರು. ಅನಂತರ ಎನ್ಮಿಷ್ಪಾಟ್ ಎಂಬಲ್ಪಟ್ಟ ಕಾದೇಶ್ಗೆ ಹಿಂದಿರುಗಿ ಬಂದು ಅಮಲೇಕರ ಸಮಸ್ತ ನಾಡನ್ನು ಮತ್ತು ಹಚಚೋನ್ ತಾಮಾರಿನಲ್ಲಿ ವಾಸವಾಗಿದ್ದ ಅಮೋರಿಯರನ್ನು ಜಯಿಸಿದರು. ಆಗ ಸೋದೋಮ್, ಗೋಮೋರ, ಅಲ್ಮಾಹ, ಚೇಬೋಯಿಮ್, ಚೋಗರ್ ಎಂಬ ಬೇಲಗ್ ಈ ಪಟ್ಟಣಗಳ ರಾಜರು ಹೊರಟು ಅವರಿಗೆದುರಾಗಿ, ಅಂದರೆ ಏಲಾಮಿನ ಅರಸ ಕೆದರ್ಲಗೋಮೋರ್, ಗೋಯಿಮದ ಅರಸ ತಿದ್ಗಾಲ, ಬಾಬಿಲೋನಿನ ಅರಸ ಅಮ್ರಫೆಲ, ಎಲ್ಲಾಸಾರಿನ ಅರಸ ಅರಿಯೋಕ ಇವರಿಗೆ ವಿರೋಧವಾಗಿ ಸಿದ್ದೀಮ್ ತಗ್ಗು ಪ್ರದೇಶದಲ್ಲಿ ತಮ್ಮ ತಂಡನ್ನು ನಿಲ್ಲಿಸಿದರು. ಹೀಗೆ 4 ಮಂದಿ ರಾಜರು 5 ಮಂದಿ ರಾಜರನ್ನು ಎದುರಿಸಿದರು. ಆ ಸಿದ್ದೀಮ್ ತಗ್ಗಿನಲ್ಲಿ ಕಲ್ಲರಗಿನ ಕೆಸರುಗುಣಗಳು ಬಹಳವಿದ್ದವು. ಸೊದೋಮ್ ಗೋಮೋರದ ರಾಜರ ಕಡೆಯವರು ಹಿಮ್ಮೆಟ್ಟಿ ಓಡಿ ಹೋಗುವಾಗ ಆ ಗುಣಿಗಳಲ್ಲಿ ಬಿದ್ದು ಸತ್ತರು. ಉಳಿದವರು ಬೆಟ್ಟಗಳಿಗೆ ಓಡಿ ಹೋದರು. ಗೆದ್ದ ಆ 4 ರಾಜರು ಸೊದೋಮ್ ಮತ್ತು ಗೋಮೋರ ಪಟ್ಟಣಗಳನ್ನು ಸೂರೆ ಮಾಡಿದರು. ಅವುಗಳಲ್ಲಿದ್ದ ಆಸ್ತಿ ಪಾಸ್ತಿಯನ್ನು, ದವಸ ಧಾನ್ಯಗಳನ್ನು ದೋಚಿಕೊಂಡು ಹೋದರು. ಸೊದೋಮಿನಲ್ಲಿ ವಾಸವಾಗಿದ್ದ ಬ್ರಾಹ್ಮಣ ತಮ್ಮನ ಮಗ ಲೋಟನನ್ನು ಅವನ ಆಸ್ತಿ ಪಾಸ್ತಿ ಸಹಿತ ಹಿಡಿದುಕೊಂಡು ಹೋದರು. ತಪ್ಪಿಸಿಕೊಂಡು ಓಡಿ ಹೋದವರಲ್ಲಿ ಒಬ್ಬ ವ್ಯಕ್ತಿ ಹಿಬ್ರಿಯನಾದ ಆ ಬ್ರಾಹ್ಮಣ ಬಳಿಗೆ ಬಂದು ನಡೆದುದನ್ನು ತಿಳಿಸಿದನು. ಆ ಬ್ರಾಹ್ಮಣನು ಅಮೋರಿಯನಾದ ಮಮ್ರೇಯನ ತೋಪಿನ ಬಳಿ ವಾಸವಾಗಿದ್ದನು. ಮಮ್ರೇಯನಿಗೆ ಎಷ್ಕೋಲ ಮತ್ತು ಅನೇರ ಎಂಬ ಸಹೋದರರಿದ್ದರು. ಇವರಿಗೂ ಆ ಬ್ರಾಹ್ಮಣಿಗೂ ಒಪ್ಪಂದವಿತ್ತು. ಆ ಬ್ರಾಹ್ಮಣನು ತನ್ನ ತಮ್ಮನ ಮಗ ಸೆರೆಗೆ ಸಿಕ್ಕಿರುವುದನ್ನು ಕೇಳಿ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದು ಸುಶಿಕ್ತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟನು. ಆ 4 ಮಂದಿ ರಾಜರನ್ನು ದಾನೂರಿನವರೆಗೆ ಹಿಂದಟ್ಟಿದನು. ಅಲ್ಲಿ ತನ್ನ ದಂಡನ್ನು ಇಬ್ಬಾಗವಾಗಿ ವಿಂಗಡಿಸಿ ರಾತ್ರಿ ವೇಳೆಯಲ್ಲಿ ಶತ್ರುಗಳ ಮೇಲೆ ಬಿದ್ದು ಸೋಲಿಸಿದನು. ಅಲ್ಲದೆ ದಮಸ್ಕಸ್ ಪಟ್ಟಣದ ಉತ್ತರಕ್ಕಿರುವ ಹೋಬಾ ಊರಿನವರೆಗೆ ಹಿಂದಟ್ಟಿದನು. ಆ ರಾಜರು ಅಪಹರಿಸಿದ್ದ ಎಲ್ಲ ವಸ್ತುಗಳನ್ನು ಕಿತ್ತುಕೊಂಡನು. ತನ್ನ ತಮ್ಮನ ಮಗನಾದ ಲೋಟನನ್ನು ಬಿಡುಗಡೆ ಮಾಡಿದನು. ಅವನ ಆಸ್ತಿ ಪಾಸ್ತಿಯನ್ನು, ಸೆರೆಯಲ್ಲಿದ್ದ ಮಹಿಳೆಯರನ್ನು ಹಾಗೂ ಇತರರನ್ನು ಬಿಡಿಸಿಕೊಂಡು ಹಿಂದಿರುಗಿದನು. ಆ ಬ್ರಾಹ್ಮನಿಗೆ ಮೆಲ್ಕಿಸೆದೇಕನಿಂದ ಆಶೀರ್ವಾದ. ಅಬ್ರಹಾಮನು ಕೆದೊರ್ಲಗೋಮರನನ್ನು ಅವನೊಂದಿಗಿದ್ದ ರಾಜರನ್ನು ಸೋಲಿಸಿ ಬಂದಾಗ ಸೊದೋಮಿನ ಅರಸನು ಅವನನ್ನು ಶಾವೆ ತಗ್ಗಿನಲ್ಲಿ, ಅದಕ್ಕೆ ಅರಸರ ತಗ್ಗು ಎಂದು ಹೆಸರು ಉಂಟು, ಭೇಟಿಯಾಗಲು ಬಂದನು. ಸಾಲೇಮಿನ ಅರಸನು ಪರಾತ್ಪರ ದೇವರ ಯಾಜಕನೂ ಆಗಿದ್ದ ಮೆಲ್ಕಿಸೆದೇಕನು ಸಹ ಅಲ್ಲಿಗೆ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಅರ್ಪಿಸಿ ಆ ಬ್ರಾಹ್ಮನಿಗೆ ಇಂತೆಂದು ಆಶೀರ್ವಾದ ಮಾಡಿದನು. ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಪರಾತ್ಪರ ದೇವರ ಆಶೀರ್ವಾದ ಆ ಬ್ರಾಹ್ಮನಿಗಿರಲಿ. ನಿನ್ನ ಶತ್ರುಗಳನ್ನು ನಿನ್ನ ಕೈವಶ ಮಾಡಿದ ಆ ಪರಾತ್ಪರ ದೇವರಿಗೆ ಸ್ತೋತ್ರವಾಗಲಿ. ಆ ಬ್ರಾಹ್ಮಣ ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಮೆಲ್ಕಿಸೆದೇಕನಿಗೆ ಕೊಟ್ಟನು. ಸೊದೋಮಿನ ಅರಸನು ಆ ಬ್ರಾಹ್ಮನಿಗೆ, ನೀನು ಬಿಡಿಸಿ ತಂದ ಜನರನ್ನು ನನಗೆ ಕೊಡು, ಆಸ್ತಿಯನ್ನು ನೀನೇ ಇಟ್ಟುಕೋ ಎಂದನು. ಅದಕ್ಕೆ ಆ ಬ್ರಾಹ್ಮಣನು, ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ಪರಾತ್ಪರ ದೇವರ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ, ನಿನಗೆ ಸೇರಿದವುಗಳಲ್ಲಿ ಯಾವುದನ್ನು ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಾನು ತೆಗೆದುಕೊಳ್ಳುವುದಿಲ್ಲ. ನನ್ನಿಂದ ಬ್ರಾಹ್ಮಣನು ಐಶ್ವರ್ಯವಂತನಾದ ಎಂದು ಹೇಳಿಕೊಳ್ಳುವುದಕ್ಕೂ ನಿನಗೆ ಆಸ್ಪದ ಇರಬಾರದು. ನನಗೆ ಏನೂ ಬೇಡ, ಆಳುಗಳು ತಿಂದದ್ದು ಸಾಕು. ನನ್ನ ಜೊತೆಗಾರರಾದ ಅನೇರ, ಎಷ್ಕೋಲ ಮತ್ತು ಮಮ್ರೆ ಅವರಿಗೆ ಬರತಕ್ಕ ಪಾಲು ಮಾತ್ರ ಅವರಿಗೆ ಸೇರಲಿ ಎಂದು ಹೇಳಿದನು.